ವಿದೇಶದಿಂದ ನಾನು ಬೆಂಗಳೂರಿಗೆ ಬಂದು 3 ದಿನವಾಯಿತು. ಇಂದು ಕಾಫಿ ಕುಡಿಯುತ್ತಾ ಕುಳಿತಿರಬೇಕಾದಾಗ ಮನೆ ಕೆಲಸ ಮಾಡುವ ನಿಂಗಿ ನನ್ನ ಎದುರಿಗೆ ಕಸ ಗುಡಿಸುತ್ತಿದ್ದಾಳೆ. ಅವಳ ಸೆರಗು ಜಾರಿತು. ಅವಳ ಎದೆಗಳನ್ನು ಅವಳ ಬ್ಲೌಸ್ ಅರ್ಧ ಮಾತ್ರ ಕವರ್ ಮಾಡಿರುವುದು ತುಂಬ ಆಕರ್ಷಕವಾಗಿ ಅವಳ ಎದೆಗಳು ಕಾಣುತ್ತಿತ್ತು. ನನ್ನ ಕೈಯಲ್ಲಿ ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವಾಗದೆ ಅವಳನ್ನು ನನ್ನ 2 ಕೈಗಳಿಂದ ಎತ್ತುಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸಿದೆ. ಅವಳ ಬ್ಲೌಸನ್ನು ತೆಗೆಯಲು ಕೈ ಹಾಕಿ ಅವಳ ಎದೆಗಳಿಂದ ಹಾಲನ್ನು ಕುಡಿಯಲು ಆರಂಭಿಸಿದೆ. ದೈಹಿಕವಾಗಿ ತುಂಬ ಜನರ ಜೊತೆ ಸೇರಿದ್ದೇನೆ, ಆದರೆ ನಿಂಗಿಯ ಜೊತೆ ಒಂದು ಚಂದದ ಅನುಭವ. ಅವಳು ಕೊಸರುತ್ತಿದ್ದಾಳೆ, ಆದರೂ ಕೂಡ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನನಗೆ ಬೇಕಾದ ಕೆಲಸವನ್ನು ಮಾಡುತ್ತಿದ್ದೇನೆ. ಮುಂದೆ ನನ್ನ ಹೆಸರು ಕಿಶನ್. ಅಪ್ಪ ಅಮ್ಮನ ಮುದ್ದಿನ ಮಗ. ಅಪ್ಪ ಅಮ್ಮನಿಗೆ ನಾನೊಬ್ಬನೇ ಮಗ. ಅವರು ಆಗರ್ಭ ಶ್ರೀಮಂತರು. ನನ್ನ ತಾತ ನಾವು ಕುಳಿತು ತಿನ್ನುವಷ್ಟು ಆಸ್ತಿಯನ್ನು ಮಾಡಿದ್ದಾರೆ. ಆದ್ದರಿಂದ ಕೇವಲ ಫ್ಯಾಮಿಲಿ ಬಿಸ್ನೆಸ್ಸನ್ನು ನೋಡಿಕೊಳ್ಳಲು ಓದಿದರೆ ಸಾಕು ಅಂತ ಅಪ್ಪ ಅಮ್ಮ ನನಗೆ ಪ್ರೆಷರ್ ಹಾಕುತ್ತಿರಲಿಲ್ಲ. ನೀನು ಎಷ್ಟು ಓದಿದರೆ ಅಷ್ಟು ಸಾಕು ಅಂತ ಹೇಳುತ್ತಿದ್ದರು. ನಾನು ಒಮ್ಮೊಮ್ಮೆ ಸುಮ್ಮನೆ ಇದ್ದು ಬಿಡುತ್ತಿದ್ದೆ. ಆದರೆ ನನ್ನ ಗೆಳೆಯರು ತುಂಬ ಚೆನ್ನಾಗಿ ಓದುತ್ತಿದ್ದರು. ಅವರ ಎದುರಿಗೆ ನನಗೆ ಅವಮಾನವಾಗುತ್ತದೆ ಅಂತ ನಾನು ಕೂಡ ಚೆನ್ನಾಗಿ ಓದಲು ಆರಂಭಿಸಿದೆ. ಅಪ್ಪ ಅಮ್ಮನಿಗೆ ಖುಷಿಯಾಗುತ್ತಿತ್ತು ಒಂದು ಕಡೆ. ಇನ್ನೊಂದು ಕಡೆ ಎಲ್ಲಿ ಕಂಪನಿಯನ್ನು ಬಿಟ್ಟು ಬೇರೆ ಕಡೆ ಕಂಪನಿ ತೆಗೆಯುತ್ತಾನೆ ಅಂತ ಅವರು ಭಯದಿಂದ ಇರುತ್ತಿದ್ದರು. ಅವರಿಗೆ ನನಗಿಂತ ಹೆಚ್ಚಾಗಿ ಅವರ ಕಂಪನಿಯ ಮೇಲೆ ಪ್ರೀತಿ ಜಾಸ್ತಿ. ಏಕೆಂದರೆ ಕಂಪನಿ ಕಟ್ಟಿದ್ದು ಅವರ ಅಪ್ಪ ಮತ್ತು ನನ್ನ ತಾತ ಇಬ್ಬರೂ ಸೇರಿಕೊಂಡು. ಅಮ್ಮ ಯಾವಾಗಲೂ ನೀನೊಬ್ಬನೇ ನಮ್ಮ ಮಗ, ಯಾಕೆ ಇಷ್ಟೊಂದು ಕಷ್ಟಪಡುತ್ತೀಯ, ನಾವೇ ಹೇಳುತ್ತಿದ್ದೇವೆ, ಆರಾಮವಾಗಿ ಈ ಕಂಪನಿಯನ್ನು ನೋಡಿಕೊಂಡು ಇರು ಅಂತ ಹೇಳುತ್ತಿದ್ದರು. ಆದರೂ ಅವರ ಮಾತಿಗೆ ನಾನು ಸೊಪ್ಪು ಹಾಕುತ್ತಿರಲಿಲ್ಲ. ನನ್ನ ಇಂಜಿನಿಯರಿಂಗ್ ಮುಗಿತು. ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ನನಗೆ ಕೆಲಸ ಸಿಕ್ಕಿತು. ಕೈ ತುಂಬ ಸಂಬಳ ಬರುತ್ತದೆ. ಇದರಿಂದ ಮನೆಯಲ್ಲಿ ಯಾರೂ ಖುಷಿ ಪಡಲಿಲ್ಲ. ಈ ಕೆಲಸ ಬಿಟ್ಟು ಬಿಡು ಅಂತ ತುಂಬ ಬಲವಂತ ಮಾಡಿದರು. ನೀನು ನೋಡಿದರೆ ಈ ರೀತಿ ಮಾಡುತ್ತಿದ್ದೀಯಾ ಅಂತ ಬೇಸರ ಮಾಡಿಕೊಂಡರು. ತುಂಬ ಕಷ್ಟವಾಗುತ್ತಿತ್ತು. ಪ್ರತಿದಿನವೂ ಮನೆಯಲ್ಲಿ ಜಗಳವಿಲ್ಲದಿದ್ದರೂ ಕೂಡ ಪ್ರತಿಯೊಬ್ಬರು ನನ್ನನ್ನು ತುಂಬ ತಪ್ಪು ಮಾಡಿದ್ದೇನೆ ಅನ್ನುವ ರೀತಿ ದ್ವೇಷ ಮಾಡುತ್ತಿದ್ದರು. ಅವರ ಪ್ರೀತಿ ನೋಡಿದ ನನ್ನ ಕಣ್ಣುಗಳಿಗೆ ಅವರ ದ್ವೇಷವನ್ನು ನೋಡಲು ಸಾಧ್ಯವಾಗುತ್ತಿಲ್ಲ. ಕೈಕಾಲು ಅದರುತ್ತಿತ್ತು, ಹೃದಯ ಕಂಪಿಸುತ್ತಿತ್ತು. ನನಗೆ ಇನ್ಯಾವ ದಾರಿಯೂ ಕಾಣಿಸುತ್ತಿರಲಿಲ್ಲ. ಅಷ್ಟರಲ್ಲಿ ನಾನು ಪ್ರೀತಿಸುತ್ತಿದ್ದ ಹುಡುಗಿ ಬೇರೆ ಮದುವೆ ಆಗುತ್ತೇನೆ ಅಂತ ಹೇಳಿದಳು. ಕಾವ್ಯ ಅವಳು. ತುಂಬ ಸುಂದರವಾಗಿದ್ದಳು. ನಮ್ಮ ಕಾಲೇಜಿನಲ್ಲಿ ನನಗೆ 2 ವರ್ಷ ಜೂನಿಯರ್ ಅಷ್ಟೆ. ಅವಳನ್ನು ನೋಡಿದ ದಿನದಿಂದ ನನಗೆ ಅವಳ ಮೇಲೆ ಪ್ರೀತಿ ಇತ್ತು. ಅವಳು ಕೂಡ ನನ್ನ ಜೊತೆ ಚೆನ್ನಾಗಿ ಇದ್ದಾಳೆ ಅಂತ ಅಂದುಕೊಂಡಿದ್ದೆ. ಏಕೆಂದರೆ ಪ್ರತಿ ಸಲ ನಾವಿಬ್ಬರು ನೈಟ್ ರೈಡ್ಗೆ ಹೋಗುತ್ತಿದ್ದೆವು. ಆಗ ಇವಳು ನನ್ನನ್ನು ಹಿಂದೆಯಿಂದ ಹಿಡಿದುಕೊಂಡು ಕೂರುತ್ತಿದ್ದಳು. ನಾನು ತುಂಬ ಇಷ್ಟಪಟ್ಟಿದ್ದೆ. ಅವಳ ನಗು, ಅವಳ ನಡೆ ಇಷ್ಟವಾಗುತ್ತಿತ್ತು. ಇಷ್ಟರಲ್ಲೇ ಅವಳಿಗೆ ಪ್ರಪೋಸ್ ಮಾಡೋಣ ಅಂತ ಅಂದುಕೊಂಡೆ. ನನ್ನ ಕೆಲಸದ ವಿಷಯದಿಂದ ಮನೆಯಲ್ಲಿ ಎಲ್ಲರೂ ನನ್ನ ಮೇಲೆ ಬೇಸರವಾಗಿದ್ದಾರೆ. ಇನ್ನು ಬೇರೆ ಜಾತಿಯ ಹುಡುಗಿ, ಅದರಲ್ಲೂ ಲೋಯರ್ ಮಿಡ್ಲ್ ಕ್ಲಾಸ್ ಹುಡುಗಿ ಅಂದರೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಒಪ್ಪುವುದಿಲ್ಲ. ಇದು ಒಂದು ನೆಪ ಸಾಕು ನನ್ನ ಹೊಟ್ಟೆ ಹುರಿಸಲು ಅಂತ ಅಂದುಕೊಂಡು ಸಮಯ ತಳ್ಳಿದೆ. ಅದೇ ತಪ್ಪಾಯಿತು. ಅವಳು ಮದುವೆ ವಯಸ್ಸಿಗೆ ಬಂದಿದ್ದಾಳಂತ ಅವರ ಭಾವ ತನ್ನ ತಮ್ಮನಿಗೆ ಅವಳನ್ನು ಮದುವೆ ಮಾಡಿಕೊಳ್ಳುತ್ತಿದ್ದಾರೆ ಒಂದು ದೇವಸ್ಥಾನದಲ್ಲಿ ಅಂತ ಹೇಳಿದಳು. ಹೇಳಬೇಕಾದಾಗ ಅವಳ ಕಣ್ಣುಗಳು ತುಂಬಿತ್ತು. ಹೃದಯ ಭಾರವಾಗಿದೆ ಅಂತ ಅನಿಸುತ್ತಿತ್ತು. ನಾನು ಹೇಳಿದೆ, ನನಗೆ ಒಂದೇ ಒಂದು ಮಾತನ್ನು ಹೇಳದೆ ಮದುವೆಯ ಕಾರ್ಡನ್ನು ತಂದು ಕೊಡುತ್ತಿದ್ದೀಯಾ ಅಂತ. ಆಗ ಅವಳು, ನಾನು 4 ವರ್ಷದಿಂದ ಕಾಯುತ್ತಿದ್ದೇನೆ, ಒಂದೇ ಒಂದು ಪ್ರೀತಿಯ ಮಾತು ನಿಮ್ಮ ಕಡೆಯಿಂದ ಬರಬಹುದು ಅಂತ. ಆದರೆ ನೀವು ಕೇವಲ ನನ್ನನ್ನು ನಿಮ್ಮ ಪ್ರಾಜೆಕ್ಟ್ ವರ್ಕ್ ಮಾಡಲು, ಕಾಲೇಜಿನಲ್ಲಿ ನಿಮ್ಮ ಜೊತೆ ಓಡಾಡಲು, ರಾತ್ರಿಯಲ್ಲಿ ಬೈಕ್ ರೈಡ್ ಮಾಡಬೇಕಾದಾಗ ಹಿಂದೆಯಿಂದ ಗಟ್ಟಿಯಾಗಿ ತಬ್ಬಿಕೊಳ್ಳಲು, ಈ ರೀತಿ ನಿಮಗೂ ಕೂಡ ಒಬ್ಬಳು ಗರ್ಲ್ಫ್ರೆಂಡ್ ಇದ್ದಾಳೆ ಅಂತ ಕಾಲೇಜಿನ ಪ್ರತಿಯೊಬ್ಬರಿಗೂ ತೋರಿಸಲು ಕೂಡ ನನ್ನನ್ನು ನೀವು ಬಳಸಿಕೊಂಡರಿ. ಆದರೆ ನನ್ನನ್ನು ಪ್ರೀತಿಸಿಲ್ಲ. ನಾನು ಮಾತ್ರ ನಿಮ್ಮನ್ನು ತುಂಬ ಪ್ರೀತಿಸಿದೆ ಅಂತ ಹೇಳಬೇಕಾದಾಗ ಅವಳ ಕಣ್ಣುಗಳಿಂದ ನೀರು ಬರುತ್ತಿತ್ತು. ಒಂದು ಹುಡುಗಿ, ಅದರಲ್ಲೂ ನನ್ನಂತಹ ಹುಡುಗಿ ಒಂದು ಹುಡುಗನ ಜೊತೆ ರಾತ್ರಿ ಹೊತ್ತು ಹೊರಗೆ ಬರುತ್ತಾಳೆ ಅಂದರೆ
ಅವಳು ಅವನನ್ನು ತುಂಬ ನಂಬಿರುತ್ತಾಳೆ ಅಂತ ಅಷ್ಟೇ. ಆದರೆ ನೀವು ನನ್ನನ್ನು ಕುರೂಪಿಯಾದ ಭಾವನ ತಮ್ಮನನ್ನು ಮದುವೆ ಆಗುವಂತೆ ಮಾಡುತ್ತಿದ್ದೀರಾ. ಬಾ, ನಾವಿಬ್ಬರು ಈಗಲೇ ಮದುವೆ ಆಗೋಣ ಅಂತ ಅವಳ ಕೈಯನ್ನು ಹಿಡಿದುಕೊಂಡೆ. ಅಷ್ಟರಲ್ಲಿ ಅವಳ ಮುಖ ತುಂಬ ಗೊಂದಲದಲ್ಲಿ ಇರುವಂತೆ ಅನಿಸಿತು. ಹಿಂದೆಯಿಂದ ಅವರ ಅಕ್ಕ ಬಂದು ಅವಳ ಮತ್ತು ನನ್ನ ಕೈಯನ್ನು ಕಿತ್ತೆಸೆದಳು. ನನ್ನ ಗಂಡನ ತಮ್ಮನ ಜೊತೆ ಮದುವೆ ಸೆಟ್ಟಾಗಿದೆ. ಅಕಸ್ಮಾತ್ ಇವಳು ಓಡಿ ಹೋದರೆ ನಾನು ಕೂಡ ಅಪ್ಪನ ಮನೆಗೆ ಬರುತ್ತೇನೆ. ನಿಮಗೆ ಅಷ್ಟೊಂದು ಪ್ರೀತಿ ಇದ್ದರೆ ತುಂಬ ದಿನಗಳ ಮುಂಚೆ ಇವಳ ಜೊತೆ ಓಡಾಡುತ್ತಿದ್ದೀರಿ. ಆಗಲೇ ನೀವು ಮದುವೆ ಆಗಿದ್ದರೆ ಯಾರೂ ಬೇಡ ಅಂತ ಹೇಳುತ್ತಿರಲಿಲ್ಲ. ನನ್ನ ಮೈದುನ ನೋಡಲು ಸುಂದರವಾಗಿಲ್ಲ, ಅದಕ್ಕೆ ಇವಳ ಜೊತೆ ಮದುವೆ ಮಾಡುತ್ತಿರುವುದು. ಏಕೆಂದರೆ ಇಡೀ ಊರಿಗೆ ಗೊತ್ತು ಇವಳು ನಿಮ್ಮ ಜೊತೆ ತುಂಬ ಓಡಾಡುತ್ತಿದ್ದಳು ಅಂತ. ಮದುವೆಗೆ ಮುಂಚೆ ಎಲ್ಲ ಆಗಿಬಿಟ್ಟಿದೆ ಅಂತ ಪ್ರತಿಯೊಬ್ಬ ಸಂಬಂಧಿಕರು ಮಾತನಾಡುತ್ತಿದ್ದಾರೆ. ಈಗ ಕಾಲ ಮಿಂಚಿ ಹೋಗಿದೆ. ಅವಳ ಹಣೆ ಬರಹ ಇದ್ದಂತೆ ಆಗಲಿ ಅಂತ ಹೇಳುತ್ತಾರೆ. ನಂತರ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಎಳೆದುಕೊಂಡು ಹೋಗುತ್ತಿದ್ದಾರೆ. ಆಗ ನಾನು ಮಧ್ಯೆ ಬಂದು ಹೇಳಿದೆ, ನಿಮ್ಮ ಗಂಡನಿಗೆ ನಾನು ಹೇಳುತ್ತೇನೆ, ಪ್ಲೀಸ್ ಒಂದೇ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದೆ. ಆಗ ಅವಳ ಅಕ್ಕ ಅವಳಿಗೆ ಕೇಳಿದಳು, ನಿನಗೆ ಇವನು ಬೇಕಾ ನಾನು ಬೇಕಾ ಅಂತ. ಅವಳು ಅವರ ಅಕ್ಕನನ್ನು ಆಯ್ಕೆ ಮಾಡಿಕೊಂಡಳು. ಅವರಿಬ್ಬರು ಹೊರಟು ಹೋದರು ಅಲ್ಲಿಂದ. ಅವರಿಬ್ಬರು ಕಣ್ಮರೆಯಾಗುವವರೆಗೂ ಕೂಡ ನಾನು ಅದೇ ದಾರಿಯನ್ನು ನೋಡುತ್ತಿದ್ದೆ. ಮುಂದೆ ಬದುಕು ಹೇಗೆ ಅನ್ನೋದನ್ನು ನೆನೆಸಿಕೊಂಡು ನನಗೆ ಭಯವಾಗುತ್ತಿದೆ. ನಾಳೆ ನನ್ನ ಜೀವನ ಹೇಗಿರುತ್ತದೆ? ಇಷ್ಟು ದಿನ ಇವಳಿದ್ದಳು, ಇವಳು ಹೋದ ಮೇಲೆ ಈ ಬದುಕಿನ ಖಾಲಿಯನ್ನು ಯಾರು ತುಂಬುತ್ತಾರೆ? ಅದೆಲ್ಲ ಹೋದರೆ ಹೋಗಲಿ. ಅವಳು ಮದುವೆ ಆಗುತ್ತಿರುವ ಹುಡುಗ ಸುಂದರವಾಗಿಲ್ಲ, ಸರಿಯಾದ ಕೆಲಸದಲ್ಲಿ ಇಲ್ಲ, ಪೋಲಿ ಅಂತ ಯಾರೋ ಹೇಳುತ್ತಿದ್ದರು. ನನ್ನ ಆಫೀಸ್ನ ಹುಡುಗಿ ಕಾವ್ಯಳ ಮನೆಯ ಪಕ್ಕ ಇರುವುದು. ಅವಳ ಮದುವೆಗೆ ಅವಳು ಹೋಗಿದ್ದಳಂತೆ. ಕಾವ್ಯ ತುಂಬ ಅಳುತ್ತಿದ್ದಳು. ಆ ಹುಡುಗ ನೋಡಲು ರೌಡಿಯ ರೀತಿ ಇದ್ದಾನೆ. ಪಾಪ, ಅಷ್ಟು ಮುದ್ದಾದ ಹುಡುಗಿಯನ್ನು ಬಡತನದ ಹೆಸರು ಹೇಳಿ ಮದುವೆ ಮಾಡುತ್ತಿದ್ದಾರೆ. ಅದೂ ಅಲ್ಲದೆ ಅವರ ಭಾವ ತುಂಬ ಸ್ಟ್ರಾಂಗ್ ಪರ್ಸನ್ ಅಂತೆ. ಇವಳು ಮದುವೆ ಆಗುವುದಿಲ್ಲ ಅಂದರೆ ಇವರ ಪೇರೆಂಟ್ಸ್ಗೆ ಏನಾದರೂ ತೊಂದರೆ ಮಾಡುತ್ತಾರೆ ಅನ್ನುವ ಭಯದಿಂದ ಅವಳು ಮದುವೆ ಆಗಿರುವುದು. ಪಾಪ ಅಂತ ಹೇಳಿದಾಗ ನನ್ನ ಕರಡು ಕಿತ್ತು ಬಂತು. ಆಗ ನನ್ನ ಕೊಲೀಗ್ ಬಳಿ ಕೇಳಿದೆ, ಅವಳು ಡೈವರ್ಸ್ ತೆಗೆದುಕೊಂಡು ಬರುವಂತೆ ಹೇಳಿ ಮೇಡಮ್, ಏನಾದರೂ ಮಾಡೋಣ ಅಂತ ಹೇಳಿದಾಗ ಅವಳು ಡೈವರ್ಸ್ ತೆಗೆದುಕೊಂಡು ಬಂದರೆ ಮುಂದೆ ತುಂಬ ಕಷ್ಟವಾಗುತ್ತದೆ. ನಿಮಗೆ ಅದೆಲ್ಲ ಅರ್ಥವಾಗುವುದಿಲ್ಲ. ಅವರ ಅಕ್ಕನ ಮನೆಯವರು ಮನುಷ್ಯರಲ್ಲ, ರಾಕ್ಷಸರು. ಅವಳನ್ನು ಮುಂದೆ ಬದುಕಲು ಬಿಡುವುದಿಲ್ಲ ಅಂತ ಹೇಳಿದರು. ಅದೇ ಸಮಯಕ್ಕೆ ಅವರ ಬಾಸ್ ಅವನನ್ನು ಕರೆದರು. ಅಮೆರಿಕದಲ್ಲಿ ತಮ್ಮ ಹೊಸ ಪ್ರಾಜೆಕ್ಟ್ನ ಕೆಲಸಕ್ಕಾಗಿ ಸ್ವಲ್ಪ ವರ್ಷ ಹೋಗಬೇಕಾಗಿ ಹೇಳಿದರು. ನೀವು ಹೋಗಿಲ್ಲವಾದರೆ ನಾನು ಇನ್ಯಾರನ್ನಾದರೂ ಸೆಲೆಕ್ಟ್ ಮಾಡುತ್ತೇನೆ. 2 ದಿನ ಯೋಚಿಸಿ ಅಂತ ಹೇಳಿದರು. ಮೊದಲು ನಿಮಗೆ ಪ್ರಿಯಾರಿಟಿ ಅಂತ ಹೇಳಿದಾಗ ನಾನು ಖುಷಿಯಿಂದ, ಆಗಲಿ ಸರ್, ನಾನು ಅಮೆರಿಕಾಗೆ ಹೋಗುತ್ತೇನೆ. ಎಷ್ಟು ವರ್ಷ ಆದರೂ ಪರವಾಗಿಲ್ಲ. ನೀವು ತುಂಬ ಶ್ರೀಮಂತರು, ನಿಮಗೆ ಸ್ವಂತ ಬಿಸ್ನೆಸ್ ಇದೆ. ಅದರ ಗತಿ ನಿಮ್ಮ ಪೇರೆಂಟ್ಸ್ ಜೊತೆ ಒಮ್ಮೆ ಡಿಸ್ಕಸ್ ಮಾಡಿ. ಏಕೆಂದರೆ ನಿಮ್ಮ ಪೇರೆಂಟ್ಸ್ ನಮ್ಮ ಕಂಪನಿಗಿಂತ ದೊಡ್ಡ ಕಂಪನಿಯನ್ನು ಕಟ್ಟಿದ್ದಾರೆ. ಅದಕ್ಕೆ ನಿಮ್ಮ ಅವಶ್ಯಕತೆ ಇರುತ್ತದೆ ಅಂತ ಹೇಳಿದಾಗ ನಾನು, ಸರ್, ಆ ವಿಷಯ ನನಗೆ ಗೊತ್ತು. ಈಗ ನಾನು ಅಮೆರಿಕಕ್ಕೆ ಹೋಗುತ್ತೇನೆ ಅಷ್ಟೇ. ಯಾವಾಗ ಅಂತ ಹೇಳಿ, ಟಿಕೆಟ್ ಎಲ್ಲ ಬುಕ್ ಮಾಡಿಸಿ ಅಂತ ಅಮೇರಿಕಾದ ಪ್ರಾಜೆಕ್ಟ್ಗೆ ಸೈನ್ ಮಾಡಿದೆ. ಮನೆಯಲ್ಲಿ ನಾನು ಯಾರಿಗೂ ಹೇಳಲಿಲ್ಲ. ಲೆಟರನ್ನು ಬರೆದಿಟ್ಟು ಹೊರಟು ಹೋದೆ. ಅಲ್ಲಿಗೆ ಹೋದ ಮೇಲೆ ಫೋನ್ ಮಾಡಿದಾಗ ಅಪ್ಪ ಅಮ್ಮ ನನ್ನ ಫೋನನ್ನು ರಿಸೀವ್ ಮಾಡಲಿಲ್ಲ. ನನ್ನ ಅಮ್ಮನ ತಂಗಿಯ ಮಗ ಪ್ರವೀಣ್ ಇದ್ದಾನೆ, ಅವನನ್ನು ನಮ್ಮ ಕಂಪನಿಯ CEO ಮಾಡಿದ್ದಾರೆ ಅನ್ನುವ ವಿಷಯ ನನ್ನ ಗೆಳೆಯನ ಮೂಲಕ ನನಗೆ ತಿಳಿಯಿತು. ನಾನು ಕೂಡ ತುಂಬ ಖುಷಿಪಟ್ಟೆ. ಚಿಕ್ಕಮ್ಮನ ಮಗ ಅವನು, ನನ್ನ ತಮ್ಮ ಚೆನ್ನಾಗಿರಲಿ, ನಾನು ನನ್ನ ಸಾಮ್ರಾಜ್ಯವನ್ನು ಕಟ್ಟುತ್ತೇನೆ ಅಂತ ಹಗಲು ರಾತ್ರಿ ತುಂಬ ದುಡಿದೆ. ಅಮೇರಿಕಾದಲ್ಲಿ ನನಗೆ ಇನ್ನೂ ತುಂಬ ದೊಡ್ಡ ದೊಡ್ಡ ಕಂಪನಿಗಳಿಂದ ಆಫರ್ ಬಂತು. ನನ್ನ ಬುದ್ಧಿವಂತಿಕೆಗೆ ಅಲ್ಲೇ ಒಂದು ಹೊಸ ಕಂಪನಿಯನ್ನು ನಾನು ಕಟ್ಟಿದೆ. ನನ್ನ ಸ್ವಂತ ಬಂಡವಾಳದಿಂದ ಅದರ ಬ್ರ್ಯಾಂಚನ್ನು ಇಂಡಿಯಾದಲ್ಲಿ ಮಾಡಬೇಕು ಅಂತ ಯೋಚಿಸುತ್ತಿದ್ದೆ. ಅಷ್ಟರಲ್ಲಿ ನನಗೆ ಮನೆಯಿಂದ ಕಾಲ್ ಬಂತು. ನಮ್ಮ ತಾತನ ಆರೋಗ್ಯ ಸರಿಯಿಲ್ಲ, ಈಗಲೇ ಬರಬೇಕು ಅಂತ. ತಾತ ಎಂದರೆ ನನಗೆ ಪ್ರಾಣ. ನಾನು ಇಲ್ಲಿ ಬಂದ ಮೇಲೂ ಕೂಡ ಅವರ ಜೊತೆ ನನಗೆ ಟಚ್ ಇತ್ತು.
ನಾನು ಇಂಡಿಯಾಗೆ ಬಹಳ ಬೇಗ ಹೋದೆ. ಆದರೆ ನನ್ನ ತಾತ ನಾನು ಹೋಗುವುದರ ಒಳಗೆ ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋಗಿದ್ದರು. ನನಗೆ ತುಂಬ ದುಃಖವಾಯಿತು. ಅಪ್ಪ ಅಮ್ಮ ಎಲ್ಲರೂ ಬೇಸರದಲ್ಲಿ ಇದ್ದರು. ಈಗಲೇ ಮತ್ತೆ ಅಮೆರಿಕಕ್ಕೆ ಹೊರಟು ಹೋದರೆ ಇವರ ಮುಖವನ್ನು ನೋಡಲು ಇನ್ನೆಂದೂ ಆಗುವುದಿಲ್ಲ. ಸ್ವಲ್ಪ ದಿನ ಕೆಲಸವನ್ನು ಮುಂದಕ್ಕೆ ಹಾಕೋಣ. ಹೇಗಿದ್ದರೂ ಇಂಡಿಯಾದಲ್ಲಿ ನಾನು ಪ್ರಾಜೆಕ್ಟ್ ಮಾಡಬೇಕು ಅಂತ ಅಂದುಕೊಂಡಿದ್ದೇನೆ. ಅದರ ಬಗ್ಗೆ ಗಮನ ಹರಿಸುತ್ತೇನೆ. ಸ್ವಲ್ಪ ದಿನ ಇಲ್ಲೇ ಇರೋಣ ಅಂತ ಅಂದುಕೊಂಡೆ. ನಾನು ಇಲ್ಲಿರುವ ವಿಷಯ ತಿಳಿದು ಅಪ್ಪ ಅಮ್ಮ ಖುಷಿಪಟ್ಟರು. ಅವರಿಗೂ ಜಾಸ್ತಿ ವಯಸ್ಸಾಗಿದೆ. ತಣ್ಣಗೆ ಆಗಿಬಿಟ್ಟಿದ್ದಾರೆ. ನಮಗೆ ಇರುವವನು ನೀನೊಬ್ಬನೇ ಮಗ. ಬೇಗ ಮದುವೆ ಆಗು. ಈ ಮನೆಗೆ ಒಬ್ಬ ವಾರಸುದಾರ ಬೇಕು ಅಂತ ಅಳುತ್ತಿದ್ದರು. ನಾನು ಕೂಡ ಅರೇಂಜ್ ಮ್ಯಾರೇಜ್ ಆಗುತ್ತೇನೆ. ಯಾವುದಾದರೂ ಚೆನ್ನಾಗಿರುವ ಹುಡುಗಿ ಇದ್ದರೆ ಹೇಳಿ ಅಂತ ಹೇಳಿದೆ. ಇಂದು ಭಾನುವಾರ ನಾನು ಮನೆಯಲ್ಲಿ ಇರಬೇಕು ಅಂತ ಅಂದುಕೊಂಡೆ. ಆದರೆ ಅಪ್ಪ ಅಮ್ಮ ನಾನು ಹೇಳುವುದಕ್ಕಿಂತ ಮುಂಚೆ ಎದ್ದು ಅವರ ಗೆಳೆಯನ ಮಗನ ಎಂಗೇಜ್ಮೆಂಟ್ಗೆ ಹೊರಟು ಹೋದರು. ನಾನೂ ಹೋಗಬಹುದಿತ್ತೇನೋ ಅಂತ ಯೋಚಿಸುತ್ತಿದ್ದೆ. ಅಷ್ಟರಲ್ಲಿ ಮನೆ ಕೆಲಸ ಮಾಡುವ ಹೆಂಗಸು ನನ್ನ ರೂಮಿನ ಮುಂದೆ ಕಸ ಗುಡಿಸುತ್ತಿದ್ದಾಳೆ. ತುಂಬ ಚಿಕ್ಕ ವಯಸ್ಸು ಅಂತ ಅನಿಸುತ್ತದೆ. ಇಷ್ಟೊಂದು ಚೆನ್ನಾಗಿದ್ದಾಳೆ, ಇವಳೇಕೆ ಕೆಲಸ ಮಾಡುತ್ತಿದ್ದಾಳೆ ಅಂತ ಅನಿಸಿತು. ಆದರೆ ಅವಳ ಕೈ ಬಳಿ ಗಮನಿಸಿದಾಗ ಸುಟ್ಟಿರುವ ಕೈಯಾಗಿದ್ದು ಅದನ್ನು ಮತ್ತೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ದಾರೆ. ಅವಳ ಗಂಡ ಮಾಡಿರುವುದು ಅನ್ನುವ ವಿಷಯ ಮಾತ್ರ ತಿಳಿಯಿತು. ಅವಳಿಗೆ ಡೈವರ್ಸ್ ಆಗಿದೆ ಅಂತ. ಹೇಗೋ ಕೆಲಸ ಮಾಡಿಕೊಂಡು ಹೋಗಲಿ ಅಂತ ಸುಮ್ಮನಾದೆ. ಆದರೆ ಇಂದು ಮಧ್ಯಾಹ್ನ ಅದೇ ಹೆಂಗಸು ಬಂದು ಕ್ಲೀನ್ ಮಾಡಬೇಕು ಅಂತ ಅಮ್ಮ ಅವರು ಹೇಳಿದ್ದಾರೆ. ನಿಮ್ಮ ರೂಮನ್ನು ಏನು ಮಾಡುವುದು ಸರ್ ಅಂತ ಕೇಳಿದಳು. ಆಗ ನಾನು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದೆ. ಆಯಿತು ಅಂತ ತಲೆ ಅಲ್ಲಾಡಿಸಿ ನಾನು ನನ್ನ ಕೆಲಸ ತುಂಬ ಬ್ಯುಸಿಯಾಗಿ ಮಾಡುತ್ತಿದ್ದೆ. ಅಕಸ್ಮಾತಾಗಿ ಅಲ್ಲೇ ಇದ್ದ ಟೇಬಲ್ಗೆ ಅವಳ ಕಾಲು ತಗುಲಿತು. ಆಗ ಅವಳು ಅಮ್ಮ ಅಂತ ಕಿರುಚಿದಳು. ನಾನು ತಲೆ ಎತ್ತಿ ನೋಡಿದಾಗ ಅವಳು ಹಾಕಿದ್ದ ಸೀರೆಯ ಸೆರಗು ಕೆಳಗೆ ಬಿದ್ದಿತ್ತು. ಎಷ್ಟೊಂದು ಸುಂದರವಾಗಿದ್ದಾಳೆ. ಅವಳ ಮುಖ, ಅವಳ ಕೈ ಪ್ಲಾಸ್ಟಿಕ್, ಆದರೆ ಅವಳ ಮೈಮಾಟ ಸೂಪರ್ ಅಂತ ಅನಿಸಿತು. ನಾನು ಅವಳ ದೇಹ ಸಿರಿಯನ್ನು ನೋಡಿ ಅವಳಿಗೆ ಫ್ಲ್ಯಾಟ್ ಆದೆ. ನಾನು ಅಮೆರಿಕದಲ್ಲಿ ಇದ್ದಾಗಲೂ ಕೂಡ ಇಷ್ಟು ಸುಂದರವಾದ ಹುಡುಗಿಯನ್ನು ನೋಡಿರಲಿಲ್ಲ. ಇವಳು ಎಷ್ಟು ಸುಂದರವಾಗಿದ್ದಾಳೆ. ಅವಳ ಎದೆಗಳು ಅರ್ಧ ಬ್ಲೌಸಿನಿಂದ ಹೊರಗೆ ಬಂದಿದೆ. ಅವಳು ಬಗ್ಗಿರುವುದರಿಂದ ಇನ್ನೂ ಆಕರ್ಷಕವಾಗಿ ದಪ್ಪದಪ್ಪಗೆ ಕಾಣುತ್ತಿದೆ. ಅವಳ ಮುಂಗುರುಳು ಅವಳ ಹಣೆಯ ಬಳಿ ಆಟವಾಡುತ್ತಿದೆ. ಸೊಂಟ ತುಂಬ ಸಪ್ಪುರಾಗಿದೆ. ಸೀರೆ ಒಕ್ಕಳಿಂದ ಕೆಳಗೆ ಹುಟ್ಟಿದ್ದಾಳೆ. ಅವಳ ದೇಹ ಸಿರಿಯನ್ನು ನೋಡಿ ನಾನು ಬೆಚ್ಚಿದೆ. ಇಷ್ಟೊಂದು ಸುಂದರವಾಗಿ ಯಾರದಾದರೂ ಮೈಮಾಟ ಇರಲು ಸಾಧ್ಯವೇ ಅಂತ. ನಂತರ ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವಾಗದೆ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ಅವಳು ನನ್ನ ಕಡೆ ತುಂಬ ಅಸಹಾಯಕವಾಗಿ ನೋಡಿದಳು. ಸರ್, ಏನು ಮಾಡುತ್ತಿದ್ದೀರಾ? ನೀವು ಶ್ರೀಮಂತರು, ನಾವು ಬಡವರು. ನನಗೆ ಡೈವೋರ್ಸ್ ಆಗಿದೆ ಅಂತ ಹೇಳಿದಾಗ ಇವನು ಅವಳ ಹಣೆಯ ಮೇಲೆ ಮುತ್ತು ಕೊಟ್ಟು ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸಿದ. ನಂತರ ಅವಳ ಮೇಲೆ ಹಾರಿದ. ಪ್ಲೀಸ್ ಸರ್, ನಿಮ್ಮ ಕ್ಷಣಿಕ ಸುಖಕ್ಕೆ ನಮ್ಮ ಜೀವನವನ್ನು ಹಾಳು ಮಾಡಬೇಡಿ ಅಂತ ಇನ್ನೂ ಏನೇನೋ ಹೇಳಲು ಅವಳು ಪ್ರಯತ್ನಿಸಿದಳು. ಆದರೆ ಕಿಶನ್ ಯಾವ ಮಾತನ್ನು ಕೇಳಿಸಿಕೊಳ್ಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅವನು ಅವಳ ತುಟಿಗಳ ಬಳಿ ತನ್ನ ತುಟಿಯನ್ನು ತುಂಬ ಸಮಯಗಳವರೆಗೆ ಹಿಡಿದುಕೊಂಡಿದ್ದ. ಅವಳ ಉಸಿರಲ್ಲಿ ಉಸಿರಾಡಲು ಪ್ರಯತ್ನಿಸಿದ. ನಂತರ ಅವಳ ದಪ್ಪನೆಯ ಅಂದದ ಎದೆಗಳನ್ನು ಆಡಿಸುತ್ತಿದ್ದಾನೆ, ಚೆಂಡಿನ ರೀತಿ. ನಂತರ ಸ್ವಲ್ಪ ಹೊತ್ತಿಗೆ ಅವಳ ಬಟ್ಟೆಗಳನ್ನು ಕಿತ್ತೆಸೆದು ಮುತ್ತುಗಳನ್ನು ಕೊಡಲು ಆರಂಭಿಸಿದ. ಅವಳು ಅವನನ್ನು ದೂರ ತಳ್ಳುತ್ತಿದ್ದಾಳೆ. ಎಷ್ಟು ದೂರ ತಳ್ಳಿದರೂ ಕೂಡ ಅವನು ಅವಳ ಬಳಿ ಬರುತ್ತಿದ್ದಾನೆ. ಅವಳ ತುಟಿಗಳಿಂದ ಮುತ್ತನ್ನು ತೆಗೆದುಕೊಂಡ ಮೇಲೆ ಆ ತುಟಿಯ ರುಚಿ ಅವನಿಗೆ ಮೊದಲೇ ಸಿಕ್ಕಿರುವ ರೀತಿ ಇತ್ತು. ತುಂಬ ಗೊತ್ತಿರುವ ಹುಡುಗಿ ಅಂತ ಅನಿಸುತ್ತಿದೆ. ಅವಳ ಸ್ಪರ್ಶದಿಂದ ಅವಳನ್ನು ಇನ್ನೂ ಮುದ್ದಾಡಬೇಕು, ಅವಳ ಹತ್ತಿರ ಹೋಗಬೇಕು, ಅವಳದ್ದನ್ನೆಲ್ಲ ದೋಚಬೇಕು. ಇವಳು ನನ್ನವಳು ಅಂತ ಅವನ ಮನಸ್ಸಿಗೆ ಅನಿಸುತ್ತಿದೆ. ಅವಳು ಅವನನ್ನು ತುಂಬ ಶಕ್ತಿ ಮೀರಿ ದೂರ ತಳ್ಳಿದಳು. ಇವನು ಇದನ್ನೆಲ್ಲ ಯೋಚಿಸಬೇಕಾದಾಗ
ನಾವು ಬಡವರಿರಬಹುದು, ಆದರೆ ದುಡ್ಡಿಗಾಗಿ ಮೈಮಾರಿಕೊಳ್ಳುವುದಿಲ್ಲ. ನೀವು ನನ್ನ ಜೊತೆ ಈ ರೀತಿ ಆಡುತ್ತೀರಾ ಅಂತ ಅಂದುಕೊಂಡಿರಲಿಲ್ಲ ಅಂತ ಅವಳು ತನ್ನ ಬಟ್ಟೆಗಳನ್ನು ಹಾಕಿಕೊಂಡು ಅಲ್ಲಿಂದ ಹೊರಟು ಹೋದಳು. ಇವನಿಗೆ ತನ್ನ ತಪ್ಪಿನ ಅರಿವಾಯಿತು. ಆ ಕ್ಷಣದಲ್ಲಿ ಯಾಮಾರಿದ. ಆದರೆ ಈಗ ಅವನಿಗೆ ತುಂಬ ಪಶ್ಚಾತ್ತಾಪವಾಗುತ್ತಿದೆ. ಅವಳು ಅಳುತ್ತಾ ತನ್ನ ಮನೆಗೆ ಹೊರಟು ಹೋದಳು. ಇವನಿಗೆ ಪಶ್ಚಾತ್ತಾಪದ ಜೊತೆಗೆ ಭಯವಾಗುತ್ತಿದೆ. ಎಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ಈ ವಿಷಯವನ್ನು ಹೇಳಿಬಿಡುತ್ತಾಳೋ ಅಂತ. ನಾನು ಒಂದು ರೆಪ್ಯೂಟೆಡ್ ಫ್ಯಾಮಿಲಿ ಹುಡುಗ, ಆದರೆ ನಾನು ಯಾಕೆ ಆ ರೀತಿ ಅವಳ ಜೊತೆ ವರ್ತಿಸಿದೆ? ಅಮೇರಿಕದಲ್ಲಿ ಅಷ್ಟು ಸುಂದರವಾದ ಹುಡುಗಿಯರು ನನ್ನ ಮೇಲೆ ಬೀಳುತ್ತಿದ್ದರು. ನಾನು ಅವರ ಬಳಿ ಹೋಗುತ್ತಿರಲಿಲ್ಲ. ಅಪ್ಪ ಅಮ್ಮ ಎಷ್ಟು ಶ್ರೀಮಂತರು ಸುಂದರವಾದ ಹುಡುಗಿಯರನ್ನು ತೋರಿಸಿದರೂ ಕೂಡ ನಾನು ಇಷ್ಟಪಡಲಿಲ್ಲ. ಈ ಕೆಲಸದವಳ ಮೇಲೆ ನನಗೆ ಏಕೆ ಆಸೆ ಆಯಿತು ಅಂತ ರಾತ್ರಿಯೆಲ್ಲ ಯೋಚಿಸಿದ. ತನ್ನ ಕೆಲಸವನ್ನು ಬಿಟ್ಟು ಬೆಳಿಗ್ಗೆ ಆದಂತೆ ಡ್ರೈವರನ್ನು ಕರೆದುಕೊಂಡು ಮನೆ ಕೆಲಸದವಳ ಮನೆಗೆ ಹೋದ. ಅದು ತುಂಬ ಚಿಕ್ಕ ಮನೆ. ಅವನಿಗೆ ಒಳಗಡೆ ಹೋಗಲು ಭಯವಾಗುತ್ತಿದೆ. ಏನಾದರೂ ಅವಳು ನನ್ನ ಜೊತೆ ಗಲಾಟೆ ಮಾಡಿದರೆ ಅಂತ. ಎಲ್ಲದಕ್ಕೂ ಅವನು ರೆಡಿಯಾಗಿದ್ದಾನೆ. ಡ್ರೈವರ್ ಹೇಳಿದ, ಸರ್, ಮನೆ ಚೆನ್ನಾಗಿಲ್ಲ, ಒಳಗಡೆ ತುಂಬ ಚಿಕ್ಕದು, ನಿಮಗೆ ಕುಳಿತುಕೊಳ್ಳಲು ಚೇರ್ ಕೂಡ ಇಲ್ಲ. ನಾನೇ ಅವರನ್ನು ಹೊರಗೆ ಕರೆಯುತ್ತೇನೆ ಅಂತ ಹೇಳಿದ. ಆದರೆ ನಾನು ಏನೂ ಮಾತನಾಡದೆ ಒಳಗೆ ಹೋದೆ. ಆ ಮನೆ ತುಂಬ ಚಿಕ್ಕದು. ಒಂದು ಹಾಲಿದೆ, ಅಲ್ಲೇ ಅಡಿಗೆ ಮನೆ, ಅಲ್ಲೇ ರೂಮ್, ಬಾತ್ರೂಮ್ಗೆ ಒಂದು ಸ್ಕ್ರೀನ್ ಹಾಕಿದ್ದಾರೆ. ಆ ಹುಡುಗಿಯನ್ನು ನೋಡಿ ಪಾಪ ಅಂತ ಅನಿಸಿತು. ನಂತರ ಅಲ್ಲಿ ಹಾಸಿಗೆ ಮೇಲೆ ಮಲಗಿದ ಒಂದು ಹೆಂಗಸನ್ನು ಎಲ್ಲೋ ನೋಡಿದ್ದೇನೆ ಅಂತ ಅನಿಸಿತು. ಅವಳ ಧ್ವನಿಯನ್ನು ಕೇಳಿದ್ದೇನೆ. ನಿಧಾನವಾಗಿ ನಾನು ಅವರ ಬಳಿ ಹೋಗಿ ನಿಂತು ಸೂಕ್ಷ್ಮವಾಗಿ ಗಮನಿಸಿದಾಗ ತುಂಬ ಸಮಯವಾದ ಮೇಲೆ ಅರ್ಥವಾಯಿತು. ಆ ಹೆಂಗಸು ನಾನು ಕಾಲೇಜಿನಲ್ಲಿ ಇಷ್ಟಪಡುತ್ತಿದ್ದ ಕಾವ್ಯಳ ಅಕ್ಕ. ನಾನು ಕಾವ್ಯಳನ್ನು ಮದುವೆ ಆಗುತ್ತೇನೆ ಅಂದರೆ ನನ್ನ ಗಂಡ ಸರಿಯಿಲ್ಲ, ನನ್ನ ಜೀವನ ಹಾಳಾಗುತ್ತದೆ, ಕಾವ್ಯ ಓಡಿ ಹೋದರೆ ಅಂತ ನಮ್ಮಿಬ್ಬರ ಮದುವೆ ಆಗಲು ಬಿಟ್ಟಿಲ್ಲ. ಅವಳ ನೆನಪಲ್ಲೇ ನನಗೆ ಇಲ್ಲಿಯವರೆಗೂ ಯಾವುದೇ ಹುಡುಗಿ ಇಷ್ಟವಾಗಿಲ್ಲ. ಒಂಟಿಯಾಗಿದ್ದೇನೆ. ಆ ಹೆಂಗಸನ್ನು ಎಚ್ಚರ ಮಾಡಿ ಮಾತನಾಡಿಸಿದೆ. ಅವರು ನಿಧಾನವಾಗಿ ಕಣ್ಬಿಟ್ಟರು. ನನ್ನನ್ನು ನೋಡಿ ಮೊದಲು ಗುರುತು ಹಿಡಿಯಲಿಲ್ಲ. ಆನಂತರ ನಾನೇ ಪರಿಚಯ ಮಾಡಿಕೊಂಡೆ. ನಂತರ ನಿಧಾನವಾಗಿ ಕಣ್ಣಿನಿಂದ ಕಣ್ಣೀರನ್ನು ಹಾಕುತ್ತಿದ್ದಾರೆ. ನೀನು ಅಂದು ಹೇಳಿದ ಹಾಗೆ ನಿನ್ನ ಜೊತೆ ಕಾವ್ಯಳನ್ನು ಕಳಿಸಿಬಿಟ್ಟಿದ್ದರೆ ಅವಳ ಜೀವನ ಚೆನ್ನಾಗಿ ಇರುತ್ತಿತ್ತು. ಮದುವೆಯಾದ 2 ದಿನಕ್ಕೆ ಅವಳ ಗಂಡ ಆಕ್ಸಿಡೆಂಟ್ನಲ್ಲಿ ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋದ. ಅಲ್ಲೇ ಸ್ಪಾಟ್ಔಟ್ ಆದ. ನಂತರ ನನ್ನ ಗಂಡ ಕಾವ್ಯಳ ದೇಹಕ್ಕಾಗಿ ಆಸೆಪಟ್ಟು ಅವಳನ್ನು ತನ್ನವಳನ್ನಾಗಿ ಮಾಡಿಕೊಳ್ಳಲು ತುಂಬ ಪ್ರಯತ್ನಿಸಿದ. ಅವಳ ಕಿರು ಬೆರಳು ಕೂಡ ಅವನಿಗೆ ಟಚ್ ಆಗದಂತೆ ಅವಳು ತನ್ನನ್ನು ತಾನು ಕಾಪಾಡಿಕೊಂಡಳು. ಈ ಸಮಯದಲ್ಲೇ ಅವಳಿಗೆ ಬೆಂಕಿ ಬಿದ್ದಿದ್ದು. ಮುಖವೆಲ್ಲ ಸುಟ್ಟು ಹೋಗಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿದೆವು. ಕೈಗೂ ಕೂಡ ಅಂತ ಹೇಳಬೇಕಾದಾಗ ನನಗೆ ಸಡನ್ನಾಗಿ ಫ್ಲಾಶ್ ಆಯಿತು. ಕೆಲಸದವಳು ಅಂತ ನಾನು ತುಂಬ ರೊಮ್ಯಾಂಟಿಕ್ ಆಗಲು ಹೋದವಳು ಕಾವ್ಯನ. ಅಯ್ಯೋ! ಅವನ ಎದೆ ಬಡಿತ ಜಾಸ್ತಿ ಆಯಿತು. ಅವರನ್ನು ಕೇಳಿದ, ಕಾವ್ಯ ಈಗ ಎಲ್ಲಿ ಅಂತ. ಅವಳು ತರಕಾರಿ ತರಲು ಹೋಗಿದ್ದಾಳೆ, ನನಗೆ ಅಡುಗೆ ಮಾಡಿ ತಿನ್ನಿಸಲು. ನನ್ನ ಗಂಡ ನನ್ನನ್ನು ಬಿಟ್ಟು ಹೋದ ಮೇಲೆ ನಾನು ಬೆಡ್ರಿಡನಾದೆ. ಅವಳೇ ನಮ್ಮನ್ನು ಮತ್ತು ನನ್ನ ಮಗನನ್ನು ನೋಡಿಕೊಳ್ಳುತ್ತಿರುವುದು. ಅಪ್ಪ ಅಮ್ಮ ಕೂಡ ನಮ್ಮನ್ನು ಕೈಬಿಟ್ಟರು ಅಂತ ಅವಳು ಅಳುತ್ತಿದ್ದಾಳೆ. ನನಗೆ ತುಂಬ ದುಃಖವಾಯಿತು. ನಾನು ಬಂದಿದ್ದೇನೆ. ನಾನು ನಿಮ್ಮಗಳನ್ನು ನೋಡಿಕೊಳ್ಳುತ್ತೇನೆ. ನಾನು ಕಾವ್ಯಳನ್ನು ಪ್ರೀತಿ ಮಾಡಿದ್ದ ಹುಡುಗ, ಅದು ನಿಮಗೆ ಗೊತ್ತಲ್ಲವೇ? ಎಂದಿಗೂ ಕೂಡ ಅವಳನ್ನು ನಾನು ಮಿಸ್ ಮಾಡಿಕೊಳ್ಳುವುದಿಲ್ಲ. ಯಾವಾಗಲೂ ಕಾವ್ಯ ನನ್ನ ಜೊತೆಯಲ್ಲೇ ಇರಬೇಕು. ಆ ರೀತಿ ಮಾಡುತ್ತೇನೆ. ಅವಳನ್ನು ಮದುವೆ ಆಗುತ್ತೇನೆ. ನೀವು ಮತ್ತು ನಿಮ್ಮ ಮಗ ಕೂಡ ನಮ್ಮ ಮನೆಗೆ ಬಂದುಬಿಡಿ. ನಿಮಗೆ ಒಳ್ಳೆಯ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ನಿಮ್ಮ ಕಾಯಿಲೆಯನ್ನು ವಾಸಿ ಮಾಡುತ್ತೇನೆ. ನನಗೆ ನನ್ನ ಕಾವ್ಯ ಸಿಕ್ಕಳು, ಅಷ್ಟೇ ಖುಷಿ. 8 ವರ್ಷದಿಂದ ನಾನು ಅವಳಿಗಾಗಿ ಕಾದೆ, ಯಾರನ್ನು ಮದುವೆ ಆಗದೆ. ಅದು ಇಂದು ಸಾರ್ಥಕವಾಯಿತು. ನಾನು ಇನ್ನು ಎಂದೂ ಕೂಡ ದುಃಖದಲ್ಲಿ ಇರಲು ಸಾಧ್ಯವಿಲ್ಲ. ನನಗೂ ಸಂಗಾತಿ ಸಿಕ್ಕಳು ಅಂತ ಅವನ ಮನಸ್ಸು ಕೂಗಿ ಕೂಗಿ ಹೇಳುತ್ತಿದೆ. ಅಷ್ಟರಲ್ಲಿ ಗೇಟ್ ಶಬ್ದವಾಯಿತು. ಅವನು ತಿರುಗಿ ನೋಡಿದಾಗ ಕಾವ್ಯ ಬರುತ್ತಿದ್ದಾಳೆ. ಅವನು ಗಟ್ಟಿಯಾಗಿ ಅವಳನ್ನು ತಬ್ಬಿಕೊಂಡ. ಅವಳ ಬಳಿ ಓಡಿ ಹೋಗಿ
ಅವಳು ತನ್ನ ಕೈಯಲ್ಲಿದ್ದ ತರಕಾರಿಗಳನ್ನೆಲ್ಲ ಬೀಳಿಸಿದಳು. ಸರ್, ನನ್ನನ್ನು ಬಿಡಿ, ರೋಡಿನಲ್ಲಿ ಇದ್ದೇನೆ, ಅಕ್ಕಪಕ್ಕದ ಮನೆಯವರು ನೋಡುತ್ತಿದ್ದಾರೆ ಅಂದಾಗ, ನೀನು ಏಕೆ ಹೇಳಿಲ್ಲ ನೀನು ಕಾವ್ಯ ಅಂತ? ಯಾವ ಹುಡುಗಿಯನ್ನು ನೋಡಿದರೂ ಕೂಡ ನನಗೆ ಇಷ್ಟವಾಗುತ್ತಿರಲಿಲ್ಲ. ಆದರೆ ನಿನ್ನ ಸೆಳೆತ, ನಿನ್ನ ಸ್ಪರ್ಶ, ನಿನ್ನ ಉಸಿರು, ಇವುಗಳ ಪರಿಚಯ ನನಗೆ ತುಂಬ ವರ್ಷದಿಂದ ಇತ್ತು ಅಲ್ಲವೇ? ಅವು ನನಗೆ ಮೋಸ ಮಾಡಿಲ್ಲ. ನೀನು ಏಕೆ ಹೇಳಿಲ್ಲ ಅಂತ ಅವಳ ಬಳಿ ಕೇಳಿದಾಗ, ನಾನು ಇಷ್ಟು ಕುರೂಪಿಯಾಗಿದ್ದೇನೆ, ಮುಖ ಕೈ ಎಲ್ಲ ಪ್ಲಾಸ್ಟಿಕ್ ಸರ್ಜರಿ, ನೀವು ಅಷ್ಟೊಂದು ಸುಂದರವಾಗಿದ್ದೀರಾ, ಅಷ್ಟೊಂದು ಶ್ರೀಮಂತರು, ನಾವು ಬಡವರು ಅಂತ ಕಣ್ಣೀರು ಹಾಕಿದಳು. ಬಡವರಾಗಿ ಹುಟ್ಟಿದ್ದು ನಮ್ಮ ತಪ್ಪಲ್ಲವೇ ಸರ್? ಅವಳ ಬಾಯಿ ಮೇಲೆ ತನ್ನ ಕೈಯನ್ನು ಇಟ್ಟ. ಇನ್ನು ನಿನ್ನ ಮತ್ತು ನಿನ್ನ ಮನೆಯವರ ಜವಾಬ್ದಾರಿ ನನ್ನದು. ನಡೆ, ಎಲ್ಲ ಬಟ್ಟೆಯನ್ನು ಪ್ಯಾಕ್ ಮಾಡು, ಅಥವಾ ಇಲ್ಲಿರುವ ಸಾಮಾನನ್ನು ಇಲ್ಲೇ ಬಿಡು. ಹೊಸ ಬಟ್ಟೆ, ನಿನಗೆ ಬೇಕಾಗಿರುವ ಸಾಮಾನುಗಳು, ನಿನ್ನ ಅಕ್ಕ ಮತ್ತು ಅಕ್ಕನ ಮಗನಿಗೆ ಬೇಕಾಗಿರುವ ಸಾಮಾನುಗಳನ್ನು ನಾನು ಕೊಡಿಸುತ್ತೇನೆ. ಸರ್, ನೀವು ಒಪ್ಪಿದರೂ ನಿಮ್ಮ ಮನೆಯಲ್ಲಿ ನನ್ನಂಥವಳನ್ನು ಒಪ್ಪುತ್ತಾರಾ ಅಂದಾಗ, ಅಮ್ಮನಿಗೆ ಈಗ ನಾನು ಮದುವೆ ಆದರೆ ಸಾಕು. ಹುಡುಗಿ ಹೇಗಿದ್ದರೂ ಪರವಾಗಿಲ್ಲ, ಮನೆ ಹೇಗಿದ್ದರೂ ಪರವಾಗಿಲ್ಲ, ನಾನು ಮದುವೆ ಆಗುವುದೇ ಇಲ್ಲವೇನೋ, ಅವರ ವಂಶಕ್ಕೆ ಮಗು ಕೊಡುವುದೇ ಇಲ್ಲವೇನೋ ಅನ್ನುವುದು ಅವಳ ಯೋಚನೆ ಆಗಿದೆ. ಕಂಡ ದೇವರಿಗೆ ಹರಕೆ ಮಾಡಿಕೊಳ್ಳುತ್ತಿದ್ದಾಳೆ. ಬಾ, 9 ತಿಂಗಳು ತುಂಬುವುದರ ಒಳಗೆ ಮುದ್ದಾದ ಗಂಡು ಮಗುವನ್ನು ಅಮ್ಮನ ಕೈಗೆ ಕೊಡೋಣ ಅಂತ ಅವಳ ಹಣೆಯ ಮೇಲೆ ಮುತ್ತು ಕೊಟ್ಟ. ಕಾವ್ಯಾಳಿಗೆ ಈಗಲೂ ನಂಬಿಕೆ ಬರುತ್ತಿಲ್ಲ. ಆಗ ಅವಳು ತನ್ನ ಅಕ್ಕನ ಬಳಿ ನೋಡಿದಾಗ, ಅವಳ ಅಕ್ಕ ಅವನನ್ನು ನಂಬು ಅಂತ ಹೇಳಿದಳು. ಅವರ ಅಕ್ಕ ಅಷ್ಟು ಹೇಳಿದ್ದೇ ಸಾಕು. ಕಾವ್ಯ ಓಡಿ ಹೋಗಿ ಕಿಶನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಶುರು ಮಾಡಿದಳು. ಅದು ಖುಷಿಯ ಕಣ್ಣೀರಾಗಿದ್ದು, ತನ್ನ ಬದುಕು ಇನ್ನೂ ಮುಗಿದೇ ಹೋಗುತ್ತದೆ ಅಂತ ಅಂದುಕೊಂಡವಳ ಬಾಳಲ್ಲಿ ಸುಂದರವಾದ ಅಧ್ಯಾಯ ಶುರುವಾದ ಸಮಯ ಅದಾಗಿತ್ತು. ಅವನು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ತನ್ನ ಎದೆಯಲ್ಲಿ ಅಡಗಿಸಿಕೊಂಡ. ಇವಳು ನನ್ನವಳು ಮಾತ್ರ ಅಂತ. ವಿಧಿ ನಮ್ಮಿಬ್ಬರನ್ನು ಒಂದು ಮಾಡಿತು. ಅದಕ್ಕಾಗಿ ಏನೋ ನನಗೆ ಯಾವ ಹುಡುಗಿಯರು ಇಷ್ಟವಾಗುತ್ತಿರಲಿಲ್ಲ. ಅವಳಿಗೂ ಕೂಡ. ಅವಳ ಬದುಕಿನಲ್ಲಿ ಬಂದ ಅವಳ ಗಂಡ ಕೂಡ ಸ್ವಲ್ಪ ಸಮಯಕ್ಕೆ ಹೊರಟು ಹೋದ. ನಾವಿಬ್ಬರು ಒಬ್ಬರಿಗಾಗಿ ಒಬ್ಬರು ಹುಟ್ಟಿರುವುದು ಅಂತ ಅವಳನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿಕೊಂಡ. ಅಮ್ಮನಿಗೆ ಹೇಳಿ ಬಹಳ ಬೇಗ ನಾವಿಬ್ಬರು ಮದುವೆ ಆಗೋಣ ಅಂತ ಅವಳ ಕಿವಿಯಲ್ಲಿ ಪಿಸುಗುಟ್ಟಿದ. ಅವಳ ಮುಖ ಕೆಂಪಾಯಿತು. ಆ ಕೆಂಪಾದ ಮುಖಕ್ಕೆ ಪುನಃ ಅವನು ಮುತ್ತುಗಳನ್ನು ಕೊಟ್ಟ. ತಮ್ಮಿಬ್ಬರ ಬದುಕು ಪರಿಪೂರ್ಣವಾಗಿದ್ದಕ್ಕೆ ಇಬ್ಬರು ಸಂತೃಪ್ತಿಯಿಂದ ಇದ್ದಾರೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.